ಈ ದಕ್ಷಿಣ ಕಾಶಿ ಕಳಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಾರದಿಂದ ಗಿರಿಜಾ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಹಿಂದೆ ಎಲ್ಲ ಜನ ಒಂದು ಮಾಧ್ಯಮದಲ್ಲಿ ಈ ರಸ್ತೆಯ ಬಗ್ಗೆ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರಸಾರವಾಗಿತ್ತು. ಆ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಬಂದು ಇನ್ನು ಒಂದು ವಾರದಲ್ಲಿ ನಾವು ಆ ರಸ್ತೆಯನ್ನು ರಿಪೇರಿ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಹೇಳಿದರು. ಒಂದು ವಾರ ಹೋಗಿ 1.5 ತಿಂಗಳಾದ್ರೂ ಸಮೇತ ಆ ರಸ್ತೆಯ ಬಗ್ಗೆ ಇದುವರೆಗೂ ಸಹ ನಿರ್ಲಕ್ಷ್ಯ ಮಾಡಿದ್ದಾರೆ ಜನಪ್ರತಿನಿಧಿಗಳು. ನಿನ್ನೆ ಉತ್ಸವ ಇತ್ತು. ಪ್ರತಿದಿನ ಈಗ ಉತ್ಸವಗಳನ್ನು ನಾಳ್ದು ಇದೆ, ನಿನ್ನೆನೂ ಇತ್ತು. ನಿನ್ನೆ ಲಾಲಕ್ಕಿ ತೊಗೊಂಡೋಗ್ಬೇಕಾದ್ರೆ ಅದು 4 ಜನ ಹೊರತಕ್ಕಂಥ ಲಾಲಕ್ಕಿ, ಅದು ತುಂಬ ಜನ, 106 ಜನ ಸೇರಿದ್ದಾರೆ. ಆ ರಸ್ತೆಯಲ್ಲಿ ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ಆ ತಡ್ಕಾಡ್ಕೊಂಡು ಯಾವುದೋ ಒಂದು ಗೊಚ್ಚೆಯ ಮಧ್ಯದಲ್ಲಿ ಹೋಗುವಂಥ ಪರಿಸ್ಥಿತಿ ಕಳಶೇಶ್ವರನಿಗೆ ಬಂದಿತ್ತು ನಿನ್ನೆ. ಅದನ್ನು ತಾವುಗಳು ನೋಡಿದಾಗ ಗೊತ್ತಾಗ್ತದೆ ಯಾವ ನಿರ್ಲಕ್ಷ್ಯ ಅಂತೇಳಿ ಅಂತ. ಒಂದು ಚರಂಡಿ ಇಲ್ಲ, ಒಂದು ಗುಂಡಿ, ಕಲ್ಲು ಗುಂಡಿ, ಕೆಸರು, ಮಣ್ಣು, ಅಲ್ಲೆಲ್ಲ ಗಲೀಜು ನೀರುಗಳನ್ನೆಲ್ಲ ಅದು ರಸ್ತೆಯಲ್ಲೇ ಓಡಾಡ್ತಾ ಇದೆ. ನಿನ್ನೆ ಮಳೆ ಬೇರೆ 3.5 ಇಂಚು ಮಳೆ ಬಂದಿದೆ. ಮಳೆಯಲ್ಲೇ ಉತ್ಸವ ಆಗಿದೆ. ಆ ಕೆಸರು ನೀರಿನಲ್ಲೇ ದೇವರು ಬರುವಂಥ ಕೆಲಸ ಆಗಿದೆ. ಇದು ಯಾಕೆ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳ ಇಷ್ಟು ನಿರ್ಲಕ್ಷ್ಯ ಆಗ್ತದೆ ಅಂತಕ್ಕಂಥದ್ದು ಭಾರಿ ಬೇಸರದ ಸಂಗತಿ. ಇದು ಬೇಸರದ ಸಂಗತಿಯಾಗಿದೆ. ನೋಡಿ, ನಿನ್ನೆ ತುಂಬ ಜನಗಳಿಗೆ ನಿನ್ನೆನೂ ಸಹ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ರು ಅಲ್ಲಿಗೆ. ಮಾಧ್ಯಮ ಮಿತ್ರರು ಬಂದು ಎಲ್ಲ ಫೋಟೋನ ಮಾಡ್ಕೊಂಡು ಹೋಗಿರೋದು, ಫೋಟೋಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಇಷ್ಟು ನಿರ್ಲಕ್ಷ್ಯ ಬೇಡ ಅಧಿಕಾರಿಗಳೇ, ನಿರ್ಲಕ್ಷ್ಯ ಬೇಡ. ನೀವು ನಿರ್ಲಕ್ಷ್ಯ ಮಾಡಿ ಎಲ್ಲಾದರೂ. ನಿಮಗೆ ಯಾರ ಅಧಿಕಾರಿಗಳಿಗೆ ಯಾರ ಇದು ಇಲ್ಲ. ದೇವ್ರ ಮೇಲಾದ್ರೂ ಒಂದು ಕರುಣೆ ಇರಲಿ, ದೇವ್ರ ಮೇಲಾರ ಒಂದು ಭಕ್ತಿ ಇರಲಿ, ದೇವ್ರ ಮೇಲೆ ಕರುಣೆ ಇರಲಿ, ದೇವ್ರ ಮೇಲಾರ ಹೆದರಿಕೆ ಇರಲಿ. ನಿಮ್ಗೆ ಯಾವುದೂ ಇಲ್ದಂಗಾಗಿದೆ. ನಿಮ್ಮ ಸುಳ್ಳು ಭರವಸೆಗಳನ್ನು ಎಲ್ಲಾದರೂ ಬೇರೆ ಕಡೆ ಕೊಡಿ. ದೇವ್ರ ಮೇಲೆ ಭರವಸೆನ ಸುಳ್ಳು ಕೊಡಬೇಡಿ. ಅಲ್ಲಿ ಇನ್ನೂ ನಾಳೆಲ್ಲ ನಾಡಿದ್ದು ಹರೇರೋತ್ಸವ ಇದೆ, ದೇವ್ರು ಓಡ್ಬರ್ಲಿಕ್ಕಿದೆ, ಲಾಲಕ್ಕಿ ಇದೆ, ತುಂಬ ಸಾವಿರಾರು ಜನ ಬರ್ತಾರೆ. ನೀವು ನಿರ್ಲಕ್ಷ್ಯನ ಬಿಟ್ಟು ನಾಳದಲ್ಲಿ ಆದಷ್ಟು ಶೀಘ್ರದಲ್ಲಿ ಅದನ್ನು ವ್ಯವಸ್ಥೆ, ಚರಂಡಿನ ಅಥವಾ ಅದಕ್ಕೆ ನೀವು ಮಣ್ಣು ಹಾಕುವಂಥದ್ದು ಏನೋ ಒಂದು ವ್ಯವಸ್ಥೆ, ಗ್ರಾವೆಲ್ ಹಾಕುವಂಥ ವ್ಯವಸ್ಥೆನ ಮಾಡಿ ಭಕ್ತಾದಿಗೆ ಅನುಕೂಲ ಮಾಡಿಕೊಡಿ. ನೀವು ನಿರ್ಲಕ್ಷ್ಯ ಮಾಡಿಕೊಂಡು ಎಲ್ಲೋ ಮೂಡಿಗೆರೆಲ್ಲೋ ಚಿಕ್ಕಮಗಳೂರಲ್ಲೋ ಕೂರೋ ಬದಲಿಗೆ ಇಲ್ಲಿ ಆಗತಕ್ಕಂಥ ಉತ್ಸವಗಳಿಗೆ ಗಮನ ಕೊಡಿ. ಇತ್ಲಾಗ ಬನ್ನಿ ಅಧಿಕಾರಿಗಳೇ. ನೀವು ಅಲ್ಲೇ ಜಿಲ್ಲೆಯಲ್ಲೇ ಕೂತ್ಕೊಳ್ಬೇಡ, ತಾಲೂಕಲ್ಲಿ ಕೂತ್ಕೊಳ್ಳೋದು ಬೇಡ. ಆ ಪೊಳ್ಳು ಆಶ್ವಾಸಗಳನ್ನ ಕೊಡೋದು ಬೇಡ. ಯಾರೋ ಶಾಸಕರು ಜನಪ್ರತಿನಿಧಿಗಳು ಬಂದ ತಕ್ಷಣ ಅವ್ರ ಹಿಂದ್ಗಡೆ ಓಡ್ ಬರ್ತೀರಿ ನೀವು ಅಧಿಕಾರಿಗಳು. ನಿಮ್ಗೆ ಅಷ್ಟುವರೆಗೆ ನಿಮ್ಗೆ ಅಧಿಕಾರಿಗಳಿಗೆ ಯಾವುದೂ ಗೊತ್ತಿರೋದಿಲ್ಲ. ಜನಪ್ರತಿನಿಧಿಗಳು ಬಂದು ಹೇಳಬೇಕು, ಶಾಸಕರು ಬಂದು ಹೇಳಬೇಕು, ಇಲ್ವಾ ಬೇರೆ ತಾಲೂಕ್ ಪಂಚಾಯತ್ ಹೇಳಬೇಕು, ಜಿಲ್ಲಾ ಪಂಚಾಯತ್ ಯಾರು ಹೇಳಿ ನಿಮಗೆ ಎಬ್ಬಿಸಿ ಕರ್ಕೊಂಬರ್ಬೇಕು ಫೋನ್ ಮಾಡಿ. ನಿಮಗೇನು ಗೊತ್ತಾಗೋದಿಲ್ವಾ? ನೀವು ಇಲ್ಲಿ ಇಲ್ವಾ? ಜಿಲ್ಲಾ ಪಂಚಾಯತ್ ಇಲ್ವಾ? ತಾಲೂಕ್ ಪಂಚಾಯತ್ ಇಲ್ವಾ? ನೀವು ಇಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಯಾಕೆ ಇಲ್ಲಿ ನೇಮಕ ಮಾಡಿದ್ದಾರೆ? ಅಧಿಕಾರಿಗಳನ್ನ ನೇಮಕ ಮಾಡಿದ್ದಕ್ಕೆ ನೀವು ಆವತ್ತು ಆಶ್ವಾಸನೆ ಕೊಟ್ಟರಲ್ಲ, 1.5 ತಿಂಗಳು ಮೊದಲು ಆಶ್ವಾಸನೆ ಕೊಡ್ತಿಲ್ಲ, 1 ವಾರ ಮಾಡ್ತೀವಿ ಅಂತ ಜನಪ್ರತಿನಿಧಿ ಹೇಳಿದ್ರೆ ಇವತ್ತುವರೆಗೆ ನಿಮಗೆ ಮಾಡ್ಲಿಕ್ಕೆ ಆಯ್ತಾ? ಇದು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ರಿ? ನಾಳ್ದು ಇದಿದೆ, ಉತ್ಸವ ಇದೆ, ಹರೇರೋತ್ಸವ ಇದೆ. ನಾಳೆ ಸಂಖ್ಯೆನೂ ಜಾಸ್ತಿ ಸೇರ್ತಾರೆ. ಹಾಗೆ ಲಾಲಕ್ಕಿ ಉತ್ಸವನೇ ಇದೆ. ದಯವಿಟ್ಟು ನಿರ್ಲಕ್ಷ್ಯ ಬಿಟ್ಟು ನೀವು ಇಲ್ಲಿಗೆ ಬಂದು ತಕ್ಷಣ ಅದನ್ನು ವ್ಯವಸ್ಥೆ ಮಾಡತಕ್ಕಂಥ ಕೆಲಸನ ನೀವು ಮಾಡಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ರಸ್ತೆ ಎಲ್ಲರಿಗೂ, ಅಂದರೆ ಈಗ ಕ್ಷೇತ್ರಕ್ಕೆ ಬರೋ ಹೊರನಾಡಿಗಾಗಲಿ ಕಳಶೇಶ್ವರಗಾಗಲಿ ಪ್ರವಾಸಿ ತಾಣ ಇದು ಬೇರೆ, ಅದಕ್ಕೆಲ್ಲ ಬರೋರು ಅವರು ಪ್ರವಾಸಿಗರು ಏನು ಹೇಳ್ತಾರೆ ಸರ್? ಈಗ ಕೇಳಬೇಕು. ಸಾವಿರಾರು ಜನ ನಮಗೆ ಉಗಿತಾ ಇದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಉಗಿತಾರೆ, ಊರಿಗೆ ಹೋಗಿರ್ತಾರೆ, ಜನಗಳಿಗೆ ಹೇಳ್ತಾರೆ. ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಇದೇನ್ರಿ, ನಾವು ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅನ್ನಪೂರ್ಣೇಶ್ವರಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಬರ್ತೀವಿ. ದಕ್ಷಿಣ ಕಾಶಿ ಕಳಶೇಶ್ವರ ಸ್ವಾಮಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ಬೆಂಗಳೂರಿಂದ ಬರ್ತೀವಿ. ನಾನು ಈಗ ನೋಡ್ದಲ್ಲಿಂದ ಎಷ್ಟು ವರ್ಷ ಆಯ್ತು ರೀ ಈ ರಸ್ತೆನ ಒಂದು ರಿಪೇರಿ ಮಾಡೋದಿಲ್ಲ. ಇಲ್ಲಿ ಯಾರು ಇಲ್ವಾ? ಅಧಿಕಾರಿಗಳು ಇಲ್ವಾ? ಜನಪ್ರತಿನಿಧಿಗಳು ಏನು ಕತೆ ಇರೋದು ಏನು ಅಂತೇಳಿ ನಮಗೆಲ್ಲ ನಾವು ಬರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದಾಗ ಖರ್ಚು ಮಾಡ್ಕೊಂಡು ಹೋಗಂತ ರಸ್ತೆ ಸರಿ ಇಲ್ಲದೆ, ಎಲ್ಲ ರಸ್ತೆ ಸರಿಯಿದೆ, ಟೈಮಿಂಗ್ಸು ನಾವು ಏನು ಅಂತೇಳಿ ನಾವು ಬರ್ತಕ್ಕಂಥದ್ದು ಯಾವುದೋ ಒಂದು ಉದ್ದೇಶ, ನಾವು ಭಕ್ತಿಯಿಂದ ಬರ್ತಕ್ಕೆ ಈಶ್ವರ ನೋಡಬೇಕು, ಅನ್ನಪೂರ್ಣೇಶ್ವರ ನೋಡಬೇಕು ಅಂತ ಬರ್ತೀವಿ. ಇಲ್ಲಿ ಬಂದಾಗ ರೋಡನ್ನು ನೋಡಿದಾಗ, ಇಲ್ಲಿ ನಿರ್ಲಕ್ಷ್ಯ ನೋಡಿದಾಗ ನಮಗೆ ಅದು ಮನಸ್ಸಲ್ಲಿ ಆ ಭಕ್ತಿನೇ ಹೊರಟೋಗುತ್ತೆ. ಆ ಭಕ್ತಿ ಹೊರಟೋಗುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ. ದಯವಿಟ್ಟು ಈ ನಿರ್ಲಕ್ಷ್ಯವನ್ನು ಬಿಟ್ಟು ನಾನು ಈಗ ಶಾಸಕರ ಹತ್ರ ಮನವಿ ಮಾಡೋದು, ಶಾಸಕರ ಹತ್ರ, ಸಂಸದರ ಹತ್ರ, ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಹಾಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಿಮ್ಮ ಹತ್ರ ಆಗ್ರಹ ಮಾಡೋದೇನೆಂದರೆ ಆ ಅಧಿಕಾರಿಗಳಿಗೆ ಬೆನ್ನು ಎಬ್ಸುವಂಥ ಕೆಲಸ ಮಾಡಿ. ನಿದ್ರೆಯಲ್ಲಿದ್ದಂಥ ಅಧಿಕಾರಿಗಳನ್ನು ಎಬ್ಬಿಸಿ ನೀವು ಅದನ್ನು ರೆಡಿ ಮಾಡ್ಸೋಕ್ಕಂಥ ಕೆಲಸ ಮಾಡಲೇಬೇಕು ಅಂತೇಳಿ ನಿಮ್ಮ ಹತ್ರ ಆಗ್ರಹ ಮಾಡ್ತಾ ಇದ್ದೀನಿ. ಈ ಮಾಧ್ಯಮ ಮಿತ್ರರೊಂದಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.